ಓಕೆ, ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ಹೈದರಾಬಾದ್ನಲ್ಲಿ ಫಿಲಮ್ ಫೇರ್ ನಡೀತಾ ಇದೆ. ನಮ್ಮ ಜೊತೆ ನಮ್ಮ ಪ್ರಿಯಾಮಣಿ ಮ್ಯಾಮ್ ಜಾಯ್ನ್ ಆಗ್ತಿದ್ದಾರೆ. ಮೇಡಮ್ ನಮಸ್ಕಾರ. ತುಂಬಾ ಮಿಸ್ ಮಾಡ್ಕೋತಾ ಇದೆ ಬೆಂಗಳೂರು. ನಾನು ತುಂಬಾ ಮಿಸ್ ಮಾಡ್ತಾ ಇದ್ದೀನಿ ಬೆಂಗಳೂರು. ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ, ಬಟ್ ಖಂಡಿತ ಬರ್ತೀನಿ. ಬಿಕಾಸ್ ಬೆಂಗಳೂರು ನನ್ನ ಮನೇನೆ, ಹುಟ್ಟು ಬೆಳ್ದಿದ್ದೆಲ್ಲ ಬೆಂಗಳೂರಲ್ಲೇ. ಸೊ ಐ ವಿಲ್ ನೆವರ್, ಯು ಕ್ಯಾನ್ ಟೇಕ್ ಮೀ ಔಟ್ ಆಫ್ ಸೌತ್ ಇಂಡಿಯಾ, ಬಟ್ ಯು ಕ್ಯಾನ್ ನೆವರ್ ಟೇಕ್ ಸೌತ್ ಇಂಡಿಯಾ ಔಟ್ ಆಫ್ ಮೀ. ಓಕೆ, ಹೊಸ ಗಾನ ಬಜಾನ ಮತ್ತೆ ಯಾವಾಗ ಶುರು ಆಗುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಗೊತ್ತಿಲ್ಲ, ನೋಡೋಣ. ಇವಾಗಂತೂ ಇಲ್ಲ, ಬಿಕಾಸ್ ಟಚ್ ವುಡ್ ಬೇರೆ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ಬಟ್ ಖಂಡಿತ ವೆರಿ ಸೂನ್ ಕನ್ನಡ ಫಿಲ್ಮ್ ಮಾಡೋಕ್ಕೆ ಒಂದು ಚಾನ್ಸ್ ಇದೆ, ಬಟ್ ಈಗ ನಾನು ಹೇಳಲ್ಲ. ಓಕೆ, ವೆಲ್ ಮ್ಯಾಮ್, ಫಿಲಮ್ ಫೇರ್ ಜೊತೆ ಯಾವ ರೀತಿ ಅಸೋಸಿಯೇಷನ್ ಇದೆ ತಮ್ಮದು? ಸೊ ಹೇಗೆ ಫೀಲ್ ಆಗುತ್ತೆ ವೆನ್ ಎವರ್ ಯು ಕಮ್ ಟು ಹೈದರಾಬಾದ್? Not only Hyderabad, Film Fair bandu, they've been hosting it in Chennai. They I think first time last year or the previous year Bengaluru allu host madidru. So it was such a proud moment that finally Bengaluru allu Film Fair bandu host madidare anta. So always it's a great association with Film Fair. Tumba khushi agutte coming back here and meeting all the friends and meeting all you wonderful people and looking at the deserving candidates, ಯಾರು ಅವ್ರಿಗೆ ಯಾವ ಮೂವಿಗೆ ಅವ್ರು ಗೆದ್ದಿದ್ದಾರೋ, ನಾಟ್ ಓನ್ಲಿ ಆ್ಯಕ್ಟರ್ಸ್ ಬಟ್ ಈವನ್ ಟೆಕ್ನಿಷಿಯನ್ ಸಹ ಯಾವ ಮೂವಿಗೆ ಗೆದ್ದಿದ್ದಾರೋ ಅವ್ರಿಗೆಲ್ಲರಿಗೂ ಒಂದು ಪ್ರೋತ್ಸಾಹ, ಒಂದು ಇಟ್ಸ್ ಅ ಸ್ಟೆಪಿಂಗ್ ಸ್ಟೋನ್, ಇಟ್ಸ್ ಅ ರೆಕಗ್ನಿಷನ್ ಫಾರ್ ದೇರ್ ಹಾರ್ಡ್ ವರ್ಕ್. ಸೊ ಇಟ್ ಆಲ್ವೇಸ್ ಇಸ್ ಗ್ರೇಟ್. ಈ ಕ್ವಶನ್ ಕೇಳಲೇಬೇಕು, ಅಪ್ಪು ಸರ್ನ ಹೇಗೆ ಸ್ಮರಿಸಿಕೊಳ್ತೀರಿ ಈ ಕ್ಷಣದಲ್ಲಿ? ತುಂಬ ಮಿಸ್ ಮಾಡ್ತಾ ಇದ್ದೀನಿ ಪುನೀತ್ನ, ಬಟ್ ಈಸ್ ಆಲ್ವೇಸ್ ದೇರ್ ವಿತ್ ಅಸ್ ಇನ್ ಸ್ಪಿರಿಟ್. ಯಾವಾಗಲೂ ಪುನೀತ್ ಅಂದ್ರೇ ಅವರ ಒಂದು ಆ ನಗ್ನಗ್ತಾ ಒಂದು ಆ ಫೇಸ್ ಜ್ಞಾಪಕ ಬರುತ್ತೆ. ಬಟ್ ಈಸ್ ಆಲ್ವೇಸ್ ದೇರ್ ವಿತ್ ಅಸ್ ಇನ್ ಸ್ಪಿರಿಟ್. ಈಸ್ ಆಲ್ವೇಸ್ ದೇರ್ ಲಾಫಿಂಗ್ ವಿತ್ ಅಸ್, ಸಪೋರ್ಟಿಂಗ್ ಅಸ್ ವಾಟ್ ಎವರ್ ವಿ ಡೂ. ಸೊ ಪುನೀತ್, ವಿ ಮಿಸ್ ಯು. ನನ್ನ ಜೊತೆ ದ ಮೋಸ್ಟ್ ಹ್ಯಾಂಡ್ಸಮ್ ರಕ್ಷಿತ್ ಶೆಟ್ರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ, ಹೇಗಿದ್ದೀರಿ? ಸೂಪರ್. ಎಷ್ಟು ಖುಷಿ ಆಗ್ತದೆ, ಅವಾರ್ಡ್ ಬಂದಿದೆ ಸಪ್ತಸಾಗರದ ಆಚೆಯಲ್ಲಿ? ತುಂಬ ಖುಷಿ ಆಗುತ್ತೆ. ಬಿಕಾಸ್ ನಾವು ಪ್ರತಿ ಸಿನಿಮಾ ಮಾಡಬೇಕಾದ್ರೆ ಒಂದು ತುಂಬ ಎಫರ್ಟ್ ಹಾಕಿರ್ತೀವಿ ಆ್ಯಂಡ್ ಆ ಎಫರ್ಟಿಗೆ ಒಂದು ರೆಕಗ್ನೇಷನ್ ಸಿಕ್ಕಿದಾಗ, ಸ್ಪೆಷಲಿ ಫಿಲ್ಮ್ ಫೇರಲ್ಲಿ ಬ್ಲ್ಯಾಕ್ ಲೇಡಿ ಮನೆಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಭಾಳ ಇನ್ನೂ ಖುಷಿ ಆಗುತ್ತೆ. ಸರ್, ಅವಾರ್ಡ್ಗಳು ಜವಾಬ್ದಾರಿಯನ್ನ ಹೆಚ್ಚು ಮಾಡುತ್ತೆ ಅನ್ನುವಂಥದ್ದನ್ನು ತುಂಬಾ ಜನ ಹೇಳ್ತಾರೆ. ನೀವು ಅವಾರ್ಡ್ನ ಹೇಗೆ ನೋಡ್ತೀರಿ ಅಂತ? ಜವಾಬ್ದಾರಿ ನಮ್ಮ ಹತ್ರ ಇದೆ ಆಲ್ರೆಡಿ. ಅವಾರ್ಡ್ ಸಿಕ್ಕಿರೋದ್ರಿಂದ ಜವಾಬ್ದಾರಿ ಏನು ಬರಲ್ಲ. ಪ್ರತಿ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಜವಾಬ್ದಾರಿಯಿಂದನೇ ಸಿನಿಮಾ ಮಾಡ್ತೀವಿ. ಬಟ್ ಒಂದು ಅವಾರ್ಡ್ ಬಂದಾಗ ಒಂದು ರೆಕಗ್ನಿಷನ್ ಸಿಕ್ದಂಗೆ, ಅಂದರೆ ಚೆನ್ನಾಗಿ ಕೆಲಸ ಮಾಡಿದ್ಯಾ ಅಂತ. ಆ್ಯಂಡ್ ಅವಾರ್ಡ್ಗೋಸ್ಕರ ಕೆಲಸ ಮಾಡದೆ ಹೋದ್ರೂ ಒಂದು ಫೈನಲಿ ಒಂದು ಖುಷಿ. ಬಕೆಟ್ ಲಿಸ್ಟ್ ನಲ್ಲಿ ಯಾವೆಲ್ಲ ಸಿನಿಮಾಗಳಿದಾವೆ ಅಂತ ಮಾಡಕ್ಕ ಸುಮಾರಿದೆ. ಹೈದರಾಬಾದಿಗೆ ಬಂದ ಮೇಲೆ ತುಂಬಾ ಜನ ಇಲ್ಲಿ ಡಬಲ್ ಕಾ ಮೀಠಾ ಮತ್ತು ಹೈದರಾಬಾದಿ ಬಿರಿಯಾನಿ ಟೇಸ್ಟ್ ಮಾಡದೆ ಹೋಗೋದಿಲ್ಲ. ನಾನು ಪ್ರತಿ ಸಲ ಮಾಡಿದ್ದೀನಿ, ಈ ಸಲ ಗೊತ್ತಿಲ್ಲ ಟೈಮ್ ಸಿಗುತ್ತಾ ಅಂತ, ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಷ್ಟು ಖುಷಿ ಆಗುತ್ತೆ ಇವತ್ತಿನ ಹೈದರಾಬಾದ್ ನಲ್ಲಿ ನಡೀತಾ ಇರುವಂತಹ ಫಿಲ್ಮ್ ಫೇರ್ ನಲ್ಲಿ ಭಾಗಿಯಾಗಿದ್ದೀರಿ. ಸೊ ಎಷ್ಟು ಖುಷಿ ಇದೆ? 67ನೇ ಫಿಲ್ಮ್ ಫೇರ್ ಅವಾರ್ಡು. ಇದು ನನಗೆ ಸೆಕೆಂಡ್ ಟೈಮ್ ಬಂದಿರೋದು. ಇದು ನಮ್ಮ ಟೀಮ್ನ ಒಂದು ಟೀಮ್ ವರ್ಕ್ ಅಂತ ಏನು ಹೇಳ್ತೀವಲ್ಲ, ಅವರ ಧನಂಜಯ ಮತ್ತು ನಮ್ಮ ಉಮೇಶು, ಅವರ ನಿಜವಲ್ಲೂ ಅವ್ರು ಕಂಡಂಥ ಕನಸಿಗೆ ನನ್ನನ್ನು ಸೇರಿಸ್ಕೊಂಡ್ರಲ್ಲ, ಅದು ನನಗೆ ಖುಷಿ ಆಗುತ್ತೆ. ಆಮೇಲೆ ಇಡೀ ತಂಡ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನಾಗಭೂಷಣ್, ಅಮೃತ, ತಾರಾ ಅವರು, ಶರತ್ ಲೋಹಿತ್, ಬೀರಾದಾರ್, ಇನ್ನು ಮಿಕ್ಕಿದ ಎಲ್ಲ ಪಾತ್ರ, ಕಾರ್ತಿಕ್ ಆಗ್ಬೋದು, ಹುಲಿ ಕಾರ್ತಿಕ್, ಎಲ್ಲರೂ ಅವರೆಲ್ಲ ಚೆನ್ನಾಗಿ ಮಾಡಿದ್ರಿಂದ ಮತ್ತೆ ನನಗೂ ಅದೊಂದು ಪ್ಲಸ್ ಆಯಿತು. ಆಮೇಲೆ ಇದೊಂದು ನಿಜವಾಗ್ಲೂ ಒಂದು ಧೈರ್ಯ ಅಂತಂದರೆ ಒಂದು ಹಳ್ಳಿ ಕಥೆನ ಈ ಸಂದರ್ಭದಲ್ಲಿ ತಗೊಂಡು ನಿಜವಾಗ್ಲೂ ಅದನ್ನು ಇಡೀ ಕರ್ನಾಟಕದ ಜನತೆ ಅದನ್ನು ನಮ್ಮ ಮನೆ ಕತೆ ಅಂತ ಫೀಲ್ ಮಾಡಿದ್ದು, ಇವೆಲ್ಲನೂ ಭಾಳ ಖುಷಿ ವಿಚಾರ. ಓಕೆ ಸರ್, ಹೈದರಾಬಾದಿಗೆ ಇದಕ್ಕೂ ಮುಂಚೆ ಯಾವಾಗಾದ್ರೂ ಭೇಟಿ ಕೊಟ್ಟಿದ್ರಾ? ಯಾವುದಾದ್ರೂ ಸ್ವೀಟ್ ಮೆಮೊರೀಸ್ ಹೈದರಾಬಾದ್? ಅದು ಸ್ವೀಟ್ ಏನಿಲ್ಲಪ್ಪ, ಸ್ವೀಟ್ ಎಲ್ಲ ಕರ್ನಾಟಕದಲ್ಲಿ ಇರೋದು. ಇಲ್ಲಿ ಮೈಸೂರು ಸ್ಯಾಂಡಲ್ ನೆನಪಾಯ್ತಿಲ್ಲ. ಓಕೆ, ಅದು ಬ್ರ್ಯಾಂಡ್ ಅಂಬಾಸಿಡರ್ ಅಲ್ಲ, ಅದಕ್ಕೆ ಮೈಸೂರು ಸ್ಯಾಂಡಲ್ ನೆನಪಾಯ್ತಿದೆ. ಸರ್, ಒಬ್ಬ ಕಲಾವಿದ ಸನ್ಮಾನಗಳನ್ನ ಯಥೇಚ್ಛವಾಗಿ ತನ್ನ ಬದುಕಲ್ಲಿ ನೋಡ್ತಾನೆ, ಮತ್ತು ಅದಕ್ಕೂ ಮುಂಚೆ ಕಲಾವಿದರ ಬದುಕು ಆರಂಭ ಆಗೋದಕ್ಕೂ ಮುಂಚೆ ಅವಮಾನಗಳನ್ನು ಕೂಡ ನೋಡಿರ್ತಾನೆ. ಸನ್ಮಾನ ಮತ್ತು ಅವಮಾನಗಳ ಒಂದು ಅಳತೆಯನ್ನ ಹೇಗೆ ಮಾಡ್ತೀರಿ ಈಗ ಕಂಪ್ಲೀಟ್ ಜೀವನದಲ್ಲಿ ಅಂತ? ನನಗೆ ಅವಮಾನಗಳು ಯಾವುದು ನೆನಪಿಲ್ಲ ನನಗೆ. ಈ ಸನ್ಮಾನಗಳು ಒಂಥರ ಒಬ್ಬಟ್ಟಿಗೆ ಸಕ್ಕರೆ ಹಾಕ್ದಂಗೆ ಅಷ್ಟೇ. ಇದು ಈ ಥರದಗಳು. ಮತ್ತು ಈ ಖುಷಿ ಕ್ಷಣಗಳನ್ನ ಅನುಭವಿಸ್ಬೇಕು ಮತ್ತು ಮುಂದಕ್ಕೆ ಹೋಗ್ತಾ ಇರಬೇಕು. ನಾವಿಲ್ಲೇ ಇರಬಾರ್ದು. ಹೌದಲ್ವಾ? ಮತ್ತು ನಮ್ಮ ಕೆಲಸ ಏನಿರ್ತಲ್ಲ, ಒಟ್ಟು ಕೊನೆಗೂ ಕಾಯಕನೇ ಮುಖ್ಯ ಆಗುತ್ತೆ, ಕೆಲಸ ಮುಖ್ಯ ಆಗುತ್ತೆ. ಇದು ಒಂಥರ
ಈ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಅಂಟಿಸ್ದಂಗೆ ಆ ಬೆಳಕು ಸ್ವಲ್ಪ ಬೆಳಕು ಜಾಸ್ತಿ ಆಗುತ್ತೆ ಅವಾಗ. ಮತ್ತು ಮಾಮೂಲು ಜ್ಯೋತಿ ಹುಡ್ಕೊಂಡೇ ಹೋಗ್ಬೇಕು ನಾವು. ಸರ್ ತುಂಬಾ ಜನ ಹೇಳ್ತಾರೆ ಈ ಅವಾರ್ಡ್ ನನಗೆ ಜವಾಬ್ದಾರಿಯನ್ನ ಹೆಚ್ಚು ಮಾಡಿದೆ ಅಂತೆಲ್ಲ ಮಾತಾಡ್ತಾರೆ. ಸೊ ನೀವು ಅವಾರ್ಡ್ಗಳನ್ನ ಹೇಗೆ ನೋಡ್ತೀರಿ ಅಂತ? ನಾವು ಕೆಲಸ ಶುರು ಮಾಡಿದಾಗಿಂದ ಜವಾಬ್ದಾರಿ ಇರಬೇಕು. ಅವಾರ್ಡ್ ಬಂದ ತಕ್ಷಣ ಜವಾಬ್ದಾರಿ ಜಾಸ್ತಿ ಮಾಡ್ಕೊಳ್ಳೋದಲ್ಲ. ಕೆಲಸ ಇವಾಗ ಶುರು ಮಾಡ್ತೀವಲ್ಲ, ಆ ಕೆಲಸ ಶುರು ಮಾಡಿದಾಗ ಜವಾಬ್ದಾರಿ ಇರಬೇಕು. ಅದು ಅವಾರ್ಡ್ ಬಂದಾಗ ಜವಾಬ್ದಾರಿ ಇರುತ್ತೆ, ಅವಾರ್ಡ್ ಇಲ್ದಿರೋ ಜವಾಬ್ದಾರಿ ಇಲ್ಲ ಅಂತ ಹಂಗೆಲ್ಲ ಹೇಳೋಕ್ಕಾಗಲ್ಲ. ಜವಾಬ್ದಾರಿ ಪ್ರಜ್ಞೆ ಅದು ಯಾವಾಗಲೂ ಇರಬೇಕು. ಅಮೇಜಿಂಗ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ಥ್ಯಾಂಕ್ ಯು. ಅಮೃತಾ ಪ್ರೇಮ್ ಅವರು ಜಾಯ್ನ್ ಆಗ್ತಿದ್ದಾರೆ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್. ಫಸ್ಟಿಗೆ ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಖುಷಿ ಆಗುತ್ತೆ ಅವಾರ್ಡ್ ಅನ್ನ ಸ್ಟೇಜ್ ಮೇಲೆ ನಿಂತ್ಕೊಂಡು ತಗೊಳ್ಳೋದು? ತುಂಬ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸ್ಟೇಜ್ ಮೇಲೆ ಹೋದಾಗಂತೂ ಆ ಮೂಮೆಂಟೇ ಬೇರೆ ಅಲ್ವಾ. ನಾವು ಚಿಕ್ಕವರಿಂದ ಫಿಲಮ್ ಫೇರ್ನ ಟಿ ವಿಲಿ ನೋಡ್ತಿದ್ವಿ ಆ್ಯಂಡ್ ಅಪ್ಪ ಮನೆಗೆ ತಂದಾಗ ನೋಡ್ತಿದ್ವಿ. ಸೊ ಇಂಥದ್ದೊಂದು ದಿನ ನಾನು ಇಲ್ಲಿ ಬಂದು ಅವಾರ್ಡ್ ಇಸ್ಕೊಳ್ತೀನಿ ಅನ್ನೋದು ಒಂದು ದೊಡ್ಡ ಕನಸು. ಅದು ನನಸಾಗಿದೆ ಅಂದರೆ ನಮ್ಮ ಕನ್ನಡ ಜನರು ಹಾಗೂ ನನ್ನ ಇಡೀ ಗ್ರೂಪಲ್ಲಿಯ ತಂಡ, ಡಾಲಿ ಪಿಕ್ಚರ್ಸ್, ಧನಂಜಯ್ ಸರ್, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಇವ್ರಿಗೆ ಸಲ್ಲುತ್ತೆ. ಸೊ ಇದು ಅವ್ರಿಗೇನೆ. ಫಸ್ಟ್ ಸಿನಿಮಾ ಮತ್ತು ಫಸ್ಟ್ ಅವಾರ್ಡ್ ಯಾವಾಗಲೂ ಕೂಡ ಜೀವನದಲ್ಲಿ ತುಂಬಾ ಲೈಫ್ ಲಾಂಗ್ ಇದ್ದೇ ಇರುತ್ತೆ ನೆನಪುಗಳು. ಸೊ ಇದನ್ನ ಹೇಗೆ ಚಾರಿಷ್ ಮಾಡ್ತೀರಿ ಲೈಫ್ ಲಾಂಗ್? ಫಸ್ಟ್ ಅವಾರ್ಡ್ ಅನ್ನೋದಕ್ಕಿಂತ ಫಸ್ಟ್ ಮೂವಿಗೆ ಫಸ್ಟ್ ಅವಾರ್ಡ್ ಬಂದಿದೆ ಅನ್ನೋದು ಇನ್ನೂ ದೊಡ್ಡ ಖುಷಿ ನನಗೆ. ಸೊ ಇದೆಲ್ಲ ಜನರ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು, ನಿಮ್ಗಳ ಸಪೋರ್ಟ್ ಅಂತ ಹೇಳ್ಬೋದು. ಸೊ ಈ ಪ್ರೀತಿಗೆ, ಈ ಪ್ರೋತ್ಸಾಹಕ್ಕೆ ಸದಾ ಚಿರಋಣಿ. ಯಾರು ತುಂಬಾ ಇನ್ಸ್ಪೈರ್ ಆಗ್ತಾರೆ? ಯಾವ್ದಾದ್ರು ಪರ್ಟಿಕ್ಯುಲರ್ ಸೆಲೆಬ್ರಿಟಿದು ವಿಡಿಯೋ ನೋಡಿರ್ತೀರಿ, ಎಸ್ ಈ ತರ ನಾನು ಒಂದು ದಿನ ಅವಾರ್ಡ್ ಅನ್ನು ತಗೊಳ್ಳೇಬೇಕು ಅನ್ನುವಂಥದ್ದು ಇರುತ್ತೆ. ಸೊ ಯಾರನ್ನು ತುಂಬಾ ಫಾಲೋ ಮಾಡ್ತೀರಿ? ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯ ಹೀರೋಗಳು, ಅಪ್ಪು ಸರ್ ಆಗ್ಬೋದು, ದರ್ಶನ್ ಸರ್, ಯಶ್ ಸರ್, ಸುದೀಪ್ ಸರ್, ಶಿವಣ್ಣ, ಇಡೀ ಚಿತ್ರರಂಗ ಬೇರೆ ಭಾಷೆಯಲ್ಲಿರ್ಬೋದು, ಎಲ್ಲರೂ ತುಂಬಾ ಇನ್ಸ್ಪೈರ್ ಮಾಡ್ತಾರೆ ನನಗೆ. ಓಕೆ, ಸೊ ನೆಕ್ಸ್ಟ್ ಪ್ರಾಜೆಕ್ಟ್ಗಳ ಬಗ್ಗೆ ಮಾತಾಡೋದಾದ್ರೆ ಯಾವೆಲ್ಲ ಪ್ರಾಜೆಕ್ಟ್ಗಳು ನಿಮ್ಮ ಬುಕ್ ಲಿಸ್ಟಲ್ಲಿದೆ? ಈಗ ಹೊಸದೊಂದು ಪ್ರಾಜೆಕ್ಟ್ ಶುರು ಆಗೋದಿದೆ, ಅದು ಅನೌನ್ಸ್ಮೆಂಟ್ ಸದ್ಯದಲ್ಲೇ ಆಗುತ್ತೆ. ಓಕೆ, ರಿವೀಲ್ ಮಾಡಂಗಿಲ್ಲ ಅಂತ? ಇಲ್ಲ, ಹೌದು. ಓಕೆ, ಸೊ ಹೈದರಾಬಾದಲ್ಲಿ ಇದ್ದೀರಿ, ಎಲ್ಲಾದ್ರೂ ಹೋಗಿದ್ರಾ? ಲೈಕ್ ಹೈದರಾಬಾದಲ್ಲಿ ಚಾರ್ಮಿನಾರ್ ಆಗಿರ್ಬೋದು, ಡಬಲ್ ಕಮಿಟಾ ಟೇಸ್ಟ್ ಮಾಡುವಂಥದ್ದಾಗಿರ್ಬೋದು, ಆ ಥರ ದಿನ? ಇವತ್ತೇ ಬಂದಿದ್ದು. ಸೊ ಅವಾರ್ಡ್ ಫಂಕ್ಷನ್ಗೆ ಬಂದೆ, ಇನ್ನೂ ಎಲ್ಲೂ ಹೋಗಿಲ್ಲ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ಕಾರ, ಹೇಗಿದ್ದೀರಿ? ಸೂಪರ್ ಬ್ರದರ್, ನೀವು ಹೇಗಿದ್ದೀರಿ? ಸೂಪರ್ ಸರ್. ವೆಲ್ ಸರ್, ಹೈದರಾಬಾದ್ ವೆದರು? ಹೈದರಾಬಾದ್ ಕೂಲ್ ಆಗಿದೆ, ಬೆಂಗಳೂರು ಥರನೇ. ವೆಲ್ ಸರ್, ಕಂಪ್ಲೀಟ್ ಕಾನ್ಸೆಪ್ಟ್ನ ಬಗ್ಗೆ ಫಿಲಮ್ ಫೇರ್ದು ಮಾತಾಡೋದಾದ್ರೆ, ಸೊ ಹೇಗೆ ವಿಭಿನ್ನವಾಗಿತ್ತು ಈ ವರ್ಷ ಅಂತ? ಫಿಲಮ್ ಫೇರ್ ಅನ್ನೋದೇ ವಿಭಿನ್ನ. ಆಮೇಲೆ ಅದಕ್ಕೆ ಆದಂಥ ಒಂದು ತೂಕ ಇದೆ. ಫಿಲಮ್ ಫೇರ್ ಅನ್ನೋದು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ಬಿಟ್ಟು ಸುಮ್ಮನೆ ಅವಾರ್ಡ್ ಕೊಡೋದಲ್ಲ, ನಿಜವಾದ ಕಲಾವಿದರನ್ನ ಗುರ್ತಿಸಿ ಕೊಡುವಂಥ ಇವತ್ತು 69 ವರ್ಷ ಇವತ್ತೇನು ಫಿಲಮ್ ಫೇರು ಕಂಪ್ಲೀಟ್ ಆಗಿದೆ ಅಂದರೆ ಅದರಲ್ಲಿ ನೀವೆಲ್ಲ ತಿಳ್ಕೊಬೇಕು. 69 ವರ್ಷದಿಂದ ಆ ಲೆಗಸಿ ಕಂಟಿನ್ಯೂ ಆಗಿರೋದೇನಕ್ಕೆ ಅಂದರೆ ನ್ಯಾಯ ರೀತಿಯಲ್ಲಿ ಫಿಲಮ್ ಫೇರ್ ನಡ್ಕೊಂಡ್ಬರ್ತಾ ಇರೋದು. ಅಮೇಸಿಂಗ್. ವಿಲ್ ಸರ್, ಅನೇಕ ಇಂಡಸ್ಟ್ರಿಯ ಸ್ಟಾರ್ಗಳು ಅಂದರೆ ಡೌನ್ ಸೌತ್ನಿಂದ ಎಲ್ಲ ಸ್ಟಾರ್ಗಳು ಕೂಡ ಬಂದಿದ್ರು. ನೀವು ಹೆಚ್ಚು ಮೂವಿಗಳನ್ನೇನಾದರೂ ನೋಡ್ತೀರಾ? ಖಂಡಿತ. ಒಬ್ಬ ಕಲಾವಿದ ಆಗಿ ನಿರ್ಮಾಪಕ ಆಗಿ ಖಂಡಿತ ಎಲ್ಲ ಸಿನಿಮಾಗಳ್ನು ನೋಡಬೇಕಾಗ್ತದೆ. ಅವಾಗಲೇ ನಾವು ಈ ಬೇರೆ ಹೊಸ ಥರ ಸಿನಿಮಾ ತರಲಿಕ್ಕೆ, ಆಮೇಲೆ ಜನರ ಮುಂದೆ ಮನೋರಂಜನೆ ಕೊಡ್ಲಿಕ್ಕೆ ಆಗೋದಲ್ವ. ಅಮೇಸಿಂಗ್. ಈ ಥರದ ಅವಾರ್ಡ್ ಫಂಕ್ಷನ್ಗಳಿಂದ ಏನು ಇಂಪ್ಯಾಕ್ಟ್ ಆಗೋದಕ್ಕೆ ಸಾಧ್ಯತೆಗಳಿರ್ತದೆ ಅಂತ? ಕಲಾವಿದರಿಗೆ ಇನ್ನೂ ಚೆನ್ನಾಗಿ ಸಿನಿಮಾಲಿ ಆ್ಯಕ್ಟ್ ಮಾಡ್ಬೇಕು, ಇನ್ನೂ ಹೆಚ್ಚಿನ ಸಿನಿಮಾ ನಾವು ಆಚೆಗೆ ತರಬೇಕು, ಜನರಿಗೆ ಮನೋರಂಜನೆ. ನೀವು ನೋಡ್ತಾ ಇರ್ಬೋದು, ಕೂಗೆಲ್ಲ ಓ ಅಂತ ಕಿರಿಸ್ತಾರೆ. ಏನಕ್ಕೆ ಕಿರಿಸ್ತಾರೆ? ಅವ್ರ ಕಲಾವಿದರು ಅನ್ನೋದೇ ಒಂದು ಬೆಲೆ. ಅದಕ್ಕೆ ಕಲಾವಿದರಿಗೆ ಬೆಲೆ ಅನ್ನೋದನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ, ಕಲೆಯಿಂದ ಕೊಂಡ್ಕೊಳ್ಳೋಕ್ಕಾಗ್ತದೆ. ಅಭಿಮಾನಿ ಒಂದು ಪ್ರೀತಿಯಿಂದ ಕೊಂಡ್ಕೊಳ್ಳಿಕ್ಕಾಗತ್ತೆ ಅಷ್ಟೇ ಹೊರತು ಇವತ್ತೇನು ಫಿಲಮ್ ಫೇರ್ ಉದ್ದೇಶ ಏನು ಅಂದರೆ ಬರೀ ಅವಾರ್ಡ್ ಕೊಟ್ಟಿದ ತಕ್ಷಣ ಸ್ಟಾರ್ ಆಗ್ಬಿಡ್ತಾರೆ, ನಾಳೆ ದಿನ ಸೂಪರ್ ಸ್ಟಾರ್ ಆಗ್ಬಿಡ್ತಾರೆ ಅಂತ. ಅವಾರ್ಡ್ ತಗೊಳ್ಳೋ ಆ ಯೋಗ್ಯತೆ ಇರೋರ್ಗೆ ಮಾತ್ರ ಅವಾರ್ಡ್ ಕೊಟ್ಟು, ಅದೇ ರೀತಿ ಬೇರೆಯವ್ರಿಗೂ ನಾನು ಅವಾರ್ಡ್ ತಗೋಬೇಕು ಅಂತ ಒಂದು ಒಳ್ಳೆ ಆ್ಯಕ್ಟ್ ಮಾಡಬೇಕು ಅನ್ನೋ ರೀತಿಲಿ ಬರ್ತಾರೆ. ಅಮೇಸಿಂಗ್. ಫಿಲಮ್ ಫೇರ್ನ ಜೊತೆಗಿನ ಒಡನಾಟದ ಬಗ್ಗೆ ಮಾತಾಡೋದಾದ್ರೆ ಹೇಗೆ ಆರಂಭ ಆಯಿತು ಅಂತ? ಆ ಟಾಪಿಕ್ ಏನೂ ಇಲ್ಲ. ಫಿಲಮ್ ಫೇರ್ ನಾನೊಬ್ಬ ಪ್ರೇಕ್ಷಕ ಆಗಿ ಬಂದಿದ್ದೀನಿ ಅಷ್ಟೇ, ಒಬ್ಬ ಫಿಲಮ್ ಅಭಿಮಾನಿಯಾಗಿ, ಫಿಲಮ್ ಇಂಡಸ್ಟ್ರಿಯ ಒಬ್ಬರು ಕಲಾ ಅಭಿಮಾನಿಯಾಗಿ ಬಂದಿರೋದಷ್ಟೇ ನಾವು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಒನ್ಸ್ ಅಗೇನ್ ನಿಮ್ಮದು ಕೂಡ ಚಾನಲ್ ನೋಡ್ತಾ ಇರ್ತೀನಿ. ಆಲ್ ದಿ ಬೆಸ್ಟ್ ನಿಮ್ಮ ಚಾನಲ್ಗೂ ಹಾಗೂ ನಿಮ್ಮ ತಂಡಕ್ಕೂ ಒಳ್ಳೆಯದಾಗಲಿ. ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿದ್ದಾರೆ ಕನ್ನಡ ಅಭಿಮಾನಿಗಳು, ಕನ್ನಡ ಕಲಾವಿದರು ಎಲ್ಲೆಲ್ಲಿದ್ದಾರೋ ಅಲ್ಲಿಗೆ ನಡ್ಕೊಂಬರ್ತಾ ಇದ್ದಾರೆ. ನಿಮ್ಮ ಚಾನಲ್ಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಹಲೋ ಇಂದು ವಾಯ್ಸ್ ಆಫ್ ನೇಷನ್ ಭಾಳ ಬ್ಯೂಟಿಫುಲ್ ಆಗಿ ಆ್ಯಂಡ್ ಭಾಳ ವಿಭಿನ್ನವಾಗಿ ಭಾಳ ನಿಮ್ಮ ಯೂಟ್ಯೂಬ್ ಚಾನಲ್ ಭಾಳ ಪ್ರಯತ್ನ ಪಟ್ಟು ಸಕ್ಸಸ್ಫುಲ್ ಮಾಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್.
ನಿಮ್ಮ ತಂಡ ಎಫರ್ಟು ಇನ್ನೂ ದೊಡ್ಡ ಮಟ್ಟಕ್ಕೆ ಬರಲಿ ಆ್ಯಂಡ್ ಸಕ್ಸಸ್ಫುಲ್ ಆಗಲಿ. ಗಾಡ್ ಬ್ಲೆಸ್ ಯು. ಇಲ್ಲಿ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಂಜಯ್ ಸರ್ ಅವರ ಮಾತುಗಳು. ಅದೇನೇ ಇದ್ರೂ ಕೂಡ ತುಂಬಿದ ಕೂಡ ತುಳುಕೋದಿಲ್ಲ ಅನ್ನುವಂತಹ ಮಾತುಗಳು ನನಗೆ ಈ ಕ್ಷಣಕ್ಕೆ ಪ್ರಸ್ತುತ ಅಂತ ಅನ್ನಿಸ್ತಾ ಇದೆ. ಅರ್ಥ ಆಗಿರೋರ್ಗೆ ಅರ್ಥ ಆಗ್ತದೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್ ಸೈನಿಂಗ್ ಆಫ್ ಹೈದರಾಬಾದಿಂದ ಕ್ಯಾಮ್ರಾ ಪರ್ಸನ್ ಶಿವು ಜೊತೆ.